75 years ಆದ್ಮೇಲೆ ಆನ್ಸರ್ ಸಿಗ್ತಾ ಇದೆ. ಪಠಾನಿಗೆ ಹೇಳು ಚೌಹಾನ್ ಬರ್ತಾ ಇದ್ದಾನೆ ಅಂತ ಅನ್ನೋ ಡೈಲಾಗ್ ಇದೆ ಚೌಹಾನ್ ಟೀಸರ್ ಅಲ್ಲಿ. ಅದು ಡೈರೆಕ್ಟ್ ಆಗಿ ಪಠಾನ್ ಕ್ಯಾರೆಕ್ಟರ್ ಮಾಡಿರೋ ಶಾರುಖ್ ಖಾನ್ ಟಾಂಗ್ ಕೊಟ್ಟಂಗಿತ್ತು ಅಂತ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ. ಇನ್ನು ಸ್ವಲ್ಪ ಜನ ಆಕ್ಚುಯಲ್ ಪಠಾನ್ಸ್ಗೆ ಹೇಳಿದ್ದು ಅಂತ ಗಾಸಿಪ್ ಮಾಡ್ತಾ ಇದ್ದಾರೆ. ಇಲ್ಲಿ ಆಕ್ಚುಯಲ್ ಪಠಾನ್ಸ್ ಅಂದ್ರೆ ಯಾರು ಗೊತ್ತಾ? ಪಶ್ತೂನ್ಸ್, ಸದರ್ನ್ ಅಫ್ಘಾನಿಸ್ತಾನ್ ಮತ್ತೆ ನಾರ್ತ್ ವೆಸ್ಟರ್ನ್ ಪಾಕಿಸ್ತಾನದಲ್ಲಿರೋ ಜನ. 11th centuryಲಿ ಇಂಡಿಯಾಗೆ ಬಂದಿರೋರು. ಸೆಲೆಬ್ರಿಟೀಸ್ ಎಕ್ಸಾಂಪಲ್ಸ್ ತಗೊಂಡ್ರೆ ಆಮಿರ್ ಖಾನ್, ಸಲ್ಮಾನ್ ಖಾನ್, ಇರ್ಫಾನ್ ಪಠಾನ್ ಎಕ್ಸೆಟ್ರಾ ಎಕ್ಸೆಟ್ರಾ. ಈ ಟೀಸರ್ ಅಲ್ಲಿ ಕಾಶ್ಮೀರ್ ಸೆಪರೇಟಿಸ್ಟ್ ಫ್ಲಾಗ್, ಇಂಡಿಯನ್ ಡಾಗ್ಸ್, ಕಾಶ್ಮೀರ್ ಇಸ್ ಬ್ಲೀಡಿಂಗ್, ಅಬ್ ಹಮ್ ಫೈಸ್ಲಾ ಕರೆಂಗೆ ಅನ್ನೋ ಪ್ಲಕಾರ್ಡ್ಸ್ ತೋರಿಸ್ತಾ ಇದ್ದಾರೆ. 2018 ಸೋಫಿಯನ್ ನಲ್ಲಿ ನಡೆದ ಗಲಭೆಯಿಂದ ಒಬ್ಬ ಆರ್ಮಿ ಮೇಜರ್ ಮೇಲೆ FIR ಆಗಿರೋ ರಿಯಲ್ ಇನ್ಸಿಡೆಂಟ್ಸ್ ನ ಟೀಸರ್ ಅಲ್ಲಿರೋ ಶಾರ್ಟ್ಸ್ ಜೊತೆ ಕಂಪೇರ್ ಮಾಡ್ಕೊಂಡು ಯಾಕೆ ಈಗ ಆಗ್ತಾ ಇದೆ ಇಂಡಸ್ಟ್ರಿ ಅಂತ ನನಗ್ ಸಿಕ್ಕಿರೋ ರಿಪೋರ್ಟ್ಸ್ ಪ್ರಕಾರ ಕಂಪ್ಲೀಟ್ ಬ್ರೇಕ್ ಡೌನ್ ಮಾಡ್ತೀನಿ. ನಮಸ್ಕಾರ ಕರುನಾಡಿಗೆ, ನಮ್ ಕತೆ ನಿಮ್ ಜೊತೆಗೆ ಸ್ವಾಗತ. ಅಟ್ ಪ್ರೆಸೆಂಟ್ ಸಿಚುಯೇಷನ್ ಇಂಡಸ್ಟ್ರಿಯಲ್ಲಿ 2 ಗ್ರೂಪ್ಸ್ ಕ್ರಿಯೇಟ್ ಆಗಿದೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಏಕ್ತಾ ಟೈಗರ್ ಸೀರೀಸ್ ಅಲ್ಲಿ ಇಂಡಿಯನ್ ರಾ ಏಜೆಂಟ್ ಮತ್ತೆ ಪಾಕಿಸ್ತಾನ್ ISI ಮಧ್ಯೆ ಲವ್ ಸ್ಟೋರಿ. ಪಠಾನ್ ಮತ್ತೆ ವಾರ್ ಸೀರೀಸ್ ಅಲ್ಲಿ ಇಂಡಿಯನ್ ರಾ ಏಜೆಂಟ್ಸ್ ವಿಲನ್ ಆಗ್ತಾರೆ. ಮತ್ತೆ ಮೊನ್ನೆ ಬಂದ ಆಲ್ಫಾದಲ್ಲೂ ಇಂಡಿಯನ್ ರಾ ಏಜೆಂಟ್ ನ ಪಾಕಿಸ್ತಾನ್ ISI ಮುಂದೆ ಡಮ್ಮಿ ತರ ತೋರಿಸಿದ್ದಾರೆ. ಇದೆಲ್ಲ ಫಿಕ್ಷನಲ್ ಸ್ಟೋರಿ ತೋರಿಸೋ ಒಂದು ಗ್ರೂಪ್ ಆದ್ರೆ, ಇನ್ನೊಂದು ರಿಯಲ್ ಸ್ಟೋರೀಸ್ ತೋರಿಸೋ ಗ್ರೂಪು. ಕಾಶ್ಮೀರ್ ಫೈಲ್ಸ್, ಉರಿ, ಶೇರ್ಷಾ, ದುರಂಧರ್ ಮತ್ತೆ ಇವಾಗ ಬರ್ತಿರೋ ಚೌಹಾನ್. ಈ ವಿಡಿಯೋ ಫುಲ್ ನೋಡಿದ್ಮೇಲೆ ಬ್ರೇಕ್ ಡೌನ್ ಮಾಡಿರೋದು ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ನ ಮಿಸ್ ಮಾಡಬೇಡಿ. 2008 ಇಂದ ರಿಯಲ್ ಇನ್ಸಿಡೆಂಟ್ ಹೇಳಿದ್ರೆ ಈ ಟೀಸರ್ ಕಾಂಟ್ರವರ್ಸಿ ಬಗ್ಗೆ ಐಡಿಯಾ ಬರುತ್ತೆ. ಕಾಶ್ಮೀರದಲ್ಲಿ ಆರ್ಮಿ ಮೇಲೆ ಸ್ಟೋನ್ ಪೆಲ್ಟಿಂಗ್ ಮಾಡೋದು ಕಾಶ್ಮೀರ್ ಫೈಲ್ಸ್ ಅಲ್ಲಿ ತೋರಿಸ್ದಂಗೆ 1990s ಇಂದ ಅವಾಗ ಆಗ್ತಾ ಇತ್ತು. ಬಟ್ 2008 ಅಲ್ಲಿ ಲಾರ್ಜ್ ಸ್ಕೇಲ್ ಸ್ಟೋನ್ ಪೆಲ್ಟಿಂಗ್ ಸ್ಟಾರ್ಟ್ ಆಗಿ 2016 ಅಲ್ಲಿ ಹಿಜ್ಬುಲ್ ಮುಜಾಹಿದೀನ್ ಕಮಾಂಡರ್ ಬುರ್ರಾನ್ ವಾನಿ ಸತ್ತಾಗ 2700 ಸ್ಟೋನ್ ಪೆಲ್ಟಿಂಗ್ ಇನ್ಸಿಡೆಂಟ್ಸ್ ನ ಟಿಯರ್ ಗ್ಯಾಸ್, ಪೆಲೆಟ್ ಗನ್ಸ್, ವಾಟರ್ ಕೆನನ್ಸ್ ಇಂದ ಕ್ರೌಡ್ ಕಂಟ್ರೋಲ್ ಮಾಡಿದ್ರು. ನೆಕ್ಸ್ಟ್ 2017 ಅಲ್ಲಿ ಎಲೆಕ್ಷನ್ ಸ್ಟಾಫ್ ನ ಸ್ಟೋನ್ ಪೆಲ್ಟರ್ಸ್ ಇಂದ ಸೇಫ್ ಮಾಡೋಕೆ ಆರ್ಮಿ ಅವರು ಕಲ್ಲೆಸೆಯವನ್ನ ಕಾರ್ ಬ್ಯಾನೆಟಿಕ್ ಕಟ್ಕೊಂಡು ಶೀಲ್ಡ್ ಆಗಿ ಯೂಸ್ ಮಾಡ್ಕೊಂಡು ಎಸ್ಕೇಪ್ ಆದ್ರು. ಇದನ್ನೆಲ್ಲ ನಿಭಾಯಿಸೋಕೆ 75 years ಇಂದ 15 lakh ಸೋಲ್ಜರ್ಸ್ ಮತ್ತೆ 35,000 crore ಇನ್ವೆಸ್ಟ್ಮೆಂಟ್ ಮಾಡಿದರೆ ಗೌರ್ಮೆಂಟ್ ಅಂತ ಟೀಸರ್ ಅಲ್ಲಿ ಡೈಲಾಗ್ ಬರುತ್ತೆ. ಒಬ್ಬ ಹೇಳ್ತಾನೆ, ಪ್ರತಿ ಜುಮ್ಮಾ ಅಂದ್ರೆ ಫ್ರೈಡೆ ದಿನ ಪ್ರಾಮಿಸ್ ಮಾಡಿ ನಾವೆಲ್ಲ ಸೇರ್ಕೊಂಡು ಅನ್ನೋ ಅಷ್ಟೊತ್ತಿಗೆನೆ ಅಜಯ್ ದೇವ್ಗನ್ ಎಂಟ್ರಿಗೆ ಅವನು ಹೇಳ್ತಿರೋದಿಕ್ಕೆ ಕೌಂಟರ್ ಕೊಟ್ಟಂಗಿತ್ತು ಈ BGM. ನೆಕ್ಸ್ಟ್ 27th January 2018 ಅಲ್ಲಿ 10 ಗರ್ವಾಲ್ ರೈಫಲ್ಸ್ ಕಾನ್ವಾಯ್ ಅವರು ಗನೌಪುರ ವಿಲೇಜ್ ಸೋಫಿಯನ್ ನಲ್ಲಿ ಪಾಸ್ ಆಗ್ಬೇಕಾದ್ರೆ 200-300 ಜನ ಸ್ಟೋನ್ ಪೆಲ್ಟರ್ಸ್ ದಾರಿ ಅಡ್ಡ ಹಾಕಿ ಆರ್ಮಿ ಅವರಿಗೆ ಹೊಡೆಯೋಕ್ ಸ್ಟಾರ್ಟ್ ಮಾಡಿದ್ರು. ಆವಾಗ ಆ ಕಾನ್ವಾಯ್ ಲೀಡ್ ಮಾಡ್ತಾ ಇದ್ದ ಮೇಜರ್ ಸೆಲ್ಫ್ ಡಿಫೆನ್ಸ್ಗೆ ಫೈರ್ ಮಾಡಕ್ ಹೇಳಿದ್ರು. 3 ಜನ ಸತ್ರು. ಆ ಆಫೀಸರ್ ಮೇಲೆ ಜಮ್ಮು ಕಾಶ್ಮೀರ್ ಪೊಲೀಸರಿಂದ FIR ಆಯ್ತು. ಆ ಆಫೀಸರ್ ಹೆಸರೇ ಆದಿತ್ಯ ಕುಮಾರ್. ಮೂವಿ ಟೀಮ್ ಅವರು ಎಲ್ಲೂ ಅಫಿಷಿಯಲ್ ಕನ್ಫರ್ಮ್ ಮಾಡಿಲ್ಲ. ಬಟ್ 99.99% ಇದು ಆದಿತ್ಯ ಕುಮಾರ್ ಸ್ಟೋರಿನೇ ಅನಿಸ್ತಾ ಇದೆ. ಮೇಜರ್ ಆದಿತ್ಯ ಕುಮಾರ್ ಯಾರು ಗೊತ್ತಾ? ಲೆಫ್ಟಿನೆಂಟ್ ಕಲೋನಲ್ ಕರಮ್ವೀರ್ ಸಿಂಗ್, ಇಂಡಿಯನ್ ಆರ್ಮಿಲ್ ಸರ್ವ್ ಮಾಡಿರೋರ್ ಮಗ. ಜೊತೆಗೆ 29th November 2017 ಅಲ್ಲಿ 2 ಟೆರರಿಸ್ಟ್ ನ ಸಾಯಿಸಿದ್ಕೆ ಶೌರ್ಯ ಚಕ್ರ ಪಡೆದ ವೀರ. ಬಟ್ ಈ ಸೋಫಿಯಾನ್ ಇನ್ಸಿಡೆಂಟ್ ಇಂದ FIR ಆದ್ಮೇಲೆ ಅವರಪ್ಪ FIR ಸ್ಕ್ವಾಶ್ ಮಾಡಿ ಅಂತ ಸುಪ್ರೀಂ ಕೋರ್ಟಿಗೆ ಹೋದ್ರು. ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಗೊತ್ತಾ? ನೋ ಕೋಯರ್ಸಿವ್ ಆಕ್ಷನ್ ಶೆಲ್ ಬಿ ಟೇಕನ್ ಅಗೇನ್ಸ್ಟ್ ಮೇಜರ್ ಆದಿತ್ಯ ಕುಮಾರ್ ಅಂತ ವರ್ಡಿಕ್ಟ್ ಕೊಟ್ರು. ಅಂದ್ರೆ ಆದಿತ್ಯ ಕುಮಾರ್ನ ಅರೆಸ್ಟ್ ಮಾಡಬಾರ್ದು, ಇಮಿಡಿಯೇಟ್ ಪ್ರಾಸಿಕ್ಯೂಷನ್ ಮಾಡಬಾರ್ದು ಅಂತ ಅರ್ಥ. ಇದು ಮೋಹಿತ್ ಕುಮಾರ್ ಸ್ಟೋರಿನ ಅಥವಾ ಬೇರೆ ಅವ್ರದ ಅಂತ ನಿಮಗೇನಾದ್ರೂ ಗೊತ್ತಾದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ
ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.